ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ಗೆ ಸ್ವಾಗತ. T20 ಏಷ್ಯಾ ಕಪ್ ಗೆದ್ದಿದ್ದಾಯಿತು. ಇನ್ನೇನು 4 ತಿಂಗಳಲ್ಲಿ ಅಂದರೆ ಫೆಬ್ರವರಿಯಲ್ಲಿ ಹೋಸ್ಟ್ ಶ್ರೀಲಂಕಾ ಜೊತೆಗೆ ಭಾರತದಲ್ಲಿ T20 ವರ್ಲ್ಡ್ ಕಪ್ ನಡೆಯಲಿದೆ. ಈಗಿನ ನಮ್ಮ ಟೀಮ್ ಪರ್ಫೆಕ್ಟ್ ಟೀಮಾ? ಇಲ್ಲ, ಅನೇಕ ಪ್ರಶ್ನೆಗಳಿವೆ. ಏನು ಶುಭ್ಮನ್ ಗಿಲ್ ಈಗಿನ ಟೀಮ್ನ ಓಪನರ್ ಆಗಿ ಕನ್ವಿನ್ಸಿಂಗ್ ಆಗಿದ್ದರೆ? ಜಸ್ಪ್ರೀತ್ ಬುಮ್ರಾ ಯಾಕೆ ಆಫ್ ಕಲರ್ ಆಗಿದ್ದರು? ಆಫ್ ದ ಫೀಲ್ಡ್ ಘಟನೆಗಳು, ನಾಯಕ ಸೂರ್ಯಕುಮಾರ್ ಯಾದವ್ ಅಂದರೆ ಸ್ಕಾಯ್ ಅವರ ಬ್ಯಾಟಿಂಗ್ ಅಫೆಕ್ಟ್ ಆಯಿತೆ. ಸಂಜು ಸ್ಯಾಮ್ಸನ್ ಹೊಸ ರೋಲ್ ನಂಬರ್ 5 ಅಥವಾ 6 ಅಡ್ಜಸ್ಟ್ ಆಗಿದ್ದಾರೆಯೇ? ಆದರೂ ಕೂಡ ಭಾರತ ಕ್ಲಿಯರ್ ವಿನ್ನರ್ಸ್. ಕುಡೋಸ್ ಟು ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ ಅಜಿತ್ ಅಗರ್ಕರ್ ಹಾಗೂ ನಮ್ಮ ಜಿ ಅಂದರೆ ಗುರು ಗೌತಮ್ ಗಂಭೀರ್. ಶರ್ಮಾ ಔಟ್ ಆದ್ರೇನೋ ಇಲ್ವಾದ್ರೇನೋ, ವರ್ಮಾ ಇದ್ದಾರಲ್ಲ ಅಂತ ನೀವೆಲ್ಲ ಈಗಾಗಲೇ ಅನೇಕ ಬಾರಿ ಕೇಳಿದ್ದೀರಿ. ತಿಲಕ್ ವರ್ಮಾ ಅವರ ಈ ಒಂದು ಇನ್ನಿಂಗ್ಸ್ ನೋಡಿದರೆ ಸಾಕು. ತಿಲಕ್ ವರ್ಮಾ ಈಗ ಭಾರತದ ಪರವಾಗಿ 3 ಫಾರ್ಮ್ಯಾಟ್ನಲ್ಲಿ ಆಡಲು ಸಿದ್ಧರಾಗಿದ್ದಾರೆ ಅಂತ ತೋರುತ್ತದೆ. ಭಾರತದಲ್ಲಿ ಕ್ರಿಕೆಟ್ ಸಂಭ್ರಮ ಮುಂದುವರೆದಿದೆ. ಈಗ ಭಾರತ ಮತ್ತು ಶ್ರೀಲಂಕಾದಲ್ಲಿ ಮಹಿಳೆಯರ ಒನ್ ಡೇ ವರ್ಲ್ಡ್ ಕಪ್ ಟೂರ್ನಮೆಂಟ್ ಶುರುವಾಗಿದೆ. ನಿನ್ನೆ ಭಾರತ ಶ್ರೀಲಂಕಾ ವಿರುದ್ಧ ಸುಲಭದ ಜಯವನ್ನು ಸಾಧಿಸಿತು. ಹರ್ಮನ್ ಪ್ರೀತ್ ಬಳಗ ಶುಭಾರಂಭ ಮಾಡಿದೆ. ಆದರೆ ಏನು ಹೋಸ್ಟ್ ಟೀಮ್ ಪ್ರೆಷರ್ ಅನುಭವಿಸಿ ನಮ್ಮ ಹರ್ಮನ್ ಪ್ರೀತ್ ಬಳಗ ಮೊಟ್ಟ ಮೊದಲ ಬಾರಿಗೆ ICC ಟ್ರಾಫಿ ಗೆಲ್ಲುತ್ತಾರೆಯೇ? ಚಾನ್ಸಸ್ ಇದೆ. ಈಗ ಭಾರತಕ್ಕೆ 2 ಟೆಸ್ಟ್ ಆಡಲು ವೆಸ್ಟ್ ಇಂಡೀಸ್ ಟೀಮ್ ಬಂದಿದೆ. ಭಾರತಕ್ಕೆ ಇಲ್ಲಿ ಗೆದ್ದು WTC ಪಾಯಿಂಟ್ಸ್ ಬಹಳ ಮುಖ್ಯ. ನಾಳೆಯಿಂದ ಅಹಮದಾಬಾದಲ್ಲಿ ಟೆಸ್ಟ್ ಮ್ಯಾಚ್ ಶುರು ಆಗಲಿದೆ. ಇಬ್ಬರು ಬೌಲರ್ಸ್, ವೆಸ್ಟ್ ಇಂಡಿಯನ್ ಬೌಲರ್ಸ್ ಅಲ್ಜಾರಿ ಜೋಸೆಫ್ ಹಾಗೂ ಶಮಾರ್ ಜೋಸೆಫ್ ಅವರು ಇಬ್ಬರು ಇಂಜೋರ್ಡ್ ಆಗಿದ್ದಾರೆ, ಆಡ್ತಾ ಇಲ್ಲ. ಆದರೆ ಓಪನಿಂಗ್ ಬ್ಯಾಟರ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತಂದರೆ ನಿಮ್ಗೆ ನೆನಪಿದೆಯಲ್ಲ, ವೆಸ್ಟ್ ಇಂಡಿಯನ್ ಲೆಜೆಂಡ್ ಶಿವನಾರಾಯಣ್ ಚಂದ್ರಪಾಲ್ ನಮಗೆ ಯಾವಾಗಲೂ ಕಾಟ ಕೊಡ್ತಿದ್ರು. ಅವ್ರ ಮಗ ತೇಜನಾರಾಯಣ್ ಚಂದ್ರಪಾಲ್ ಅವರನ್ನು ನೀವು ನೋಡಲಿದ್ದೀರಿ. ಅವ್ರು ಹೇಗೆ ಆಡ್ತಾರೆ ನೋಡೋಣ. ನೀವೆಲ್ಲರೂ ನಿಜವಾದ ಕ್ರಿಕೆಟ್ ಅಂದರೆ ಈ ಟೆಸ್ಟ್ ಕ್ರಿಕೆಟ್ ನೋಡಿ ಹಾಗೂ ಸಪೋರ್ಟ್ ಮಾಡಿ. ಫೈನಲ್ ಪಾಯಿಂಟ್ ಏನಂತಂದರೆ, ಈ ವೆಸ್ಟ್ ಇಂಡೀಸ್ ಟೀಮ್ನ 3 ಪ್ಲೇಯರ್ಸ್ ಹೆಸರನ್ನು ಅವರ ಟೀಮ್ ಲಿಸ್ಟ್ ನೋಡದೆ ಹೇಳಿ ನೋಡೋಣ. ಇಲ್ವಲ್ಲ? ದಿಸ್ ಈಸ್ ನಾಟ್ ಗುಡ್ ಫಾರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ವೇ? ಬಾಯ್ ಬಾಯ್.